ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ.
ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಈ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಈ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಈ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಈ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಈ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಮಂಗಳೂರು ಮಹಾಮಳೆ ಇಬ್ಬರು ನೀರು ಪಾಲಾಗಿದ್ದಾರೆ. ತೋಟಬೈಂಗ್ರೆ ಅಳಿವೆಯ ಬಾಗಿಲು ಬಳಿ ಈ ಅವಘಡ ಸಂಭವಿಸಿರುವುದು. ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆಯೇ ಮೀನು ಹಿಡಿಯಲು ಹೋಗಿದ್ರು. ಕಮಲಾಕ್ಷ ಹಾಗೂ ಯಶವಂತ ನೀರು ಪಾಲಾದವರು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಪತ್ತೆಯಾದಂಥ ಇಬ್ಬರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಮಂಗಳೂರು ಮಹಾಮಳೆ